ಆದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಒಂದಿಷ್ಟು ಜನ ನಮ್ಮವ್ರು ಗೆಲ್ತಾರೆ. ಯಾಕೆ ಗೆಲ್ತಾರೆ? ಅವನು ಸಾಹೇಬರು, ದೇವರಾಜ ಅರಸು ಸಾಹೇಬರು, ರಾಜೀವ್ ಗಾಂಧಿ ಅವರು ಮೀಸಲಾತಿಯನ್ನು ತಂದು ಕೊಟ್ಟರು ಅನ್ಕೊಂಡು ಮೀಸಲಾತಿ ಕಾರಣಕ್ಕಾಗಿ ಗೆಲ್ತೀವಿ. ಆದ್ರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳು ಎಲ್ಲ ಕಡೆ ಗೆಲ್ಲೋದು ಸಾಧ್ಯ ಇದೆಯಾ? ರಾಜಕೀಯ ಪ್ರಾತಿನಿಧ್ಯ ಇವತ್ತಿಗೂ ಮರೀಚಿಕೆ ಆಗಿದೆ. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಇಡೀ ದೇಶದೊಳಗಡೆ ಈ ಅಹಿಂದ ಸಮುದಾಯಗಳ ಸ್ಥಿತಿಗತಿಗಳು ಏನಿದಾವೆ ಇದು ಬಹಳ ಮುಖ್ಯ. ಯಾಕೆ ನಾವು ಈ ಅಹಿಂದ ಸಮುದಾಯಗಳನ್ನು ಒಟ್ಟಿಗೆ ತರಬೇಕು ಅನ್ನೋದು ಬಹಳ ಮುಖ್ಯ. ಇಡೀ ದೇಶದೊಳಗಡೆ ನೋಡಿ, ಕರ್ನಾಟಕ ರಾಜ್ಯದೊಳಗಡೆ ನಾನು ಮಾತಾಡೋದು, ಇಡೀ ರಾಜ್ಯದ ಒಟ್ಟು ಜನಸಂಖ್ಯೆಯ ಪೈಕಿ 84% ಅಹಿಂದ ಸಮುದಾಯಗಳ ಜನಸಂಖ್ಯೆ ಇದೆ. ಎಷ್ಟು ಪರ್ಸೆಂಟ್? 84% ಇದೆ. ಪಕ್ಷ ಯಾರೋ ಲಿಂಗಾಯತ್ ಐನರ್ ಜಾತಿಯಲ್ಲಿ ಉಳಿದವರು, ಅವ್ರ ಅಣ್ಣಂದ್ರು, ಅವ್ರ ಮನೆ ಮಂದಿ, ಅವ್ರ ಮಕ್ಕಳು ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಫೇಕ್ ಸರ್ಟಿಫಿಕೇಟ್ ಜೇಬಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಯಾರಿಗೆ ಶಿಕ್ಷೆ ಆಯ್ತು? ಯಾರಿಗೆ ಶಿಕ್ಷೆ ಆಗ್ತಾ ಇಲ್ಲ? ಇವೆಲ್ಲ ಇದ್ದಾವೆ. ಆದ್ರೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ ನಾನು ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನನಗೂ ಅದು ಪಕ್ಷಪಾತಿಯಾಗಿದೆ. ಯಾಕಿದೆ ಅಂತಂದ್ರೆ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಹೈಕೋರ್ಟಿನ ನ್ಯಾಯಾಧೀಶರು ನೇಮಕ ಮಾಡ್ಕೊಳ್ತಾರೆ. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟಿನ ನ್ಯಾಯಾಲಯಗಳ ನ್ಯಾಯಾಧೀಶರ ನೇಮಕಾತಿಯಲ್ಲಿ ಮೀಸಲಾತಿ ಇಲ್ಲ. ಎಲ್ಲ ಜನಿವಾರದವರು ತುಂಬಿಕೊಂಡಿದ್ದಾರೆ. ಅವ್ರು ಹೇಳಿದಂಗೆ ಕೊಲಿಜಿಯಂ ಅಂತ ಅದೇನೋ ಹೇಳುತ್ತೆ, ಅದೇನೋ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನ್ಯಾಯಾಲಯಗಳು ನಮ್ಮ ಪರವಾಗಿಲ್ಲ. ನಮ್ಮ ಪರವಾಗಿಲ್ಲ. ಎರಡನೇದು, ನಾವು ನೀವೆಲ್ಲರೂ ಮಾತಾಡ್ತಾ ಇದ್ದೀವಿ. ಇಡೀ ನೀವೊಂದು ಒಂದೇ ಒಂದು ಗಂಟೆ ನಿಮ್ಮನ್ನು ನೆನಪಾಡ್ತೀನಿ. ನೀನು ಏನಾದ್ರೂ ಈ ವರದಿ ತಗೊಳ್ಬೇಕಂತಂದ್ರೆ ಒತ್ತಾಯ ಮಾಡಿದ್ರೆ ನೀನು ರಾಜೀನಾಮೆ ಕೊಡಿಸಿ ಜೈಲಿಗೆ ಕಳಿಸ್ತೀನಿ ಅಂತಂದ್ರೆ ಬೆದರಿಕೆ ಹಾಕಿದ್ರು. ಸ್ವೀಕಾರ ಮಾಡಲಿಲ್ಲ. ಸರ್ಕಾರ ಬದಲಾಯಿತು. ಮತ್ತೆ ನಮ್ಮ ಸರ್ಕಾರ ಬಂತು. ನಮ್ಮದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ್ರು. ಅವ್ರಿಗೆ ಕರೆದು ಚಿತ್ರದುರ್ಗದಲ್ಲಿ ದೊಡ್ಡ ಸಮಾವೇಶ ಮಾಡಿ 5 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿದ್ವಿ. ಆ ಸಮಾವೇಶದಲ್ಲಿ ಸಿಎಂ, ಡಿಸಿಎಂ, 17 ಜನ ಕ್ಯಾಬಿನೆಟ್ ಮಂತ್ರಿಗಳನ್ನು ಸೇರಿಸಿ ಆ ಸಮಾವೇಶದಲ್ಲಿ ಹೇಳಿದ್ವಿ, ಕಾಂತರಾಜ್ ಆಯೋಗದ ವರದಿಯನ್ನು ಬಹಿರಂಗಪಡಿಸಿ ಅಂತ ಮೌನವಾಗಿದ್ದೀವಿ. ಅವ್ರು ಯಾರೋ 2, 3, 4, 5% ಇರುವಂತವ್ರು ಈ ವರದಿ ನಮಗೆ ಬೇಕಾಗಿಲ್ಲ, ಇದನ್ನ ನಾವು ಒಪ್ಪಲ್ಲ ಅಂತ ಹೇಳೋದ್ರ ಮುಖಾಂತರ ಹೈಕಮಾಂಡ್ ಮುಖಂಡರು ಅದನ್ನ ಗುರುತು ಮಾಡಿ ಜಾತಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಇವತ್ತಿಗೂ ಬಿಡ್ತಾ ಇಲ್ಲ. ಈಗ ನಮ್ಮ ಮಧುಸೂದನ್ ನಾಯಕರ ನೇತೃತ್ವದಲ್ಲಿ ಸಮೀಕ್ಷೆ ಆಗಿದೆ. ಸಮೀಕ್ಷೆ ಮುಗಿದೋಗಿದೆ. ಈಗ 1.5-2 ತಿಂಗಳಾಯ್ತು ಸಮೀಕ್ಷೆ ಮುಗಿದು. ಅದನ್ನು ಬೇಗ ಪ್ರಕಟಣೆ ಮಾಡಿ ಅಂತೇಳಿ ಹೇಳ್ತಾ ಇದೀವಿ. ಅದನ್ನು ಕೂಡ ನೆನೆಗುದಿಗೆ ತಳ್ಳೋದಕ್ಕೆ ಬೇಕಾಗುತ್ತ ಎಲ್ಲಾ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ನೆನಪಾಡ್ತಾ ಇದೀವಿ ಅಂತಂದ್ರೆ, ಹಿಂದುಳಿದ ವರ್ಗಗಳ ಪರವಾಗಿ ಯಾವ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಇವತ್ತು ಬಿಡ್ತಾ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊತೀವಿ. ಮೊನ್ನೆ ಮುಖ್ಯಮಂತ್ರಿಗಳನ್ನ ಮತ್ತೆ ಭೇಟಿ ಮಾಡಿ ಮಾತಾಡಿದ್ವಿ. ನೀವು ತಕ್ಷಣದಲ್ಲಿ ಈ ವರದಿಯನ್ನು ತಗೊಂಡು ಜಾರಿ ಮಾಡಬೇಕು. ಜಾರಿ ಮಾಡೋದ್ರೆ ಏನ್ ಮಾಡಬೇಕು? ಮೀಸಲಾತಿಯನ್ನ ಇವತ್ತು ಹೆಚ್ಚಳ ಮಾಡಬೇಕು. ಕರ್ನಾಟಕದ್ದು ಯಾರು ಮೀಸಲಾತಿ? ಅಹಿಂದ ಸಮುದಾಯಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು. ನಾನು ಹೇಳಿದೆ 84% ಜನ ಇದಿರುತ್ತೆ. 84% ಜನಕ್ಕೆ ಎಷ್ಟು ಮೀಸಲಾತಿ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ? 56% ಮೀಸಲಾತಿ ಇರೋದು. ಆ 56% ಮೀಸಲಾತಿಯಲ್ಲೂ ಕೂಡ ನಾವೇ ಜಗಳಾಡ್ತಾ ಇದೀವಿ. ಎಸ್ಸಿಗಳಲ್ಲಿ 101 ಜಾತಿಗಳಿದ್ದೀವಿ. ನನಗೆ ಕಡಿಮೆ, ನಿನಗೆ ಕಡಿಮೆ, ನನಗೆ ಸಿಗ್ಲಿಲ್ಲ, ನಿನಗೆ ಅಂತಂದ್ರೆ ಸಮೀಕ್ಷೆ ಮಾಡಿ ಮೀಸಲಾತಿ ಹೆಚ್ಚಳ ಮಾಡಬೇಕು. ಮಾಡ್ಬೇಕಂತಂದ್ರೆ ಮುಖ್ಯಮಂತ್ರಿಗಳು ತಯಾರಿದ್ರು ಕೂಡ ಅದನ್ನು ಮಾಡೋದಕ್ಕೆ ಇವತ್ತು ಅನೇಕರು ಮೇಲ್ಜಾತಿಯವರು ಅಡ್ಡಿ ಆತಂಕಗಳನ್ನ ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ಹೆಚ್ಚಳ ಮಾಡ್ಕೊಳ್ಬೇಕಾಗಿದೆ. ಏನ್ ಹೇಳ್ತಾರೆ ಗೊತ್ತಾ? ಆಮೇಲೆ ಹೈಕೋರ್ಟ್ ನಲ್ಲಿ ಪಿಟಿಷನ್ ಇದೆ, ಗೊತ್ತಿರ್ಬೇಕು. ಏನ್ ಗೊತ್ತಾ ಪಿಟಿಷನ್? 50% ಮೀಸಲಾತಿ ಇರಬೇಕಂತ ಮಾತ್ರ ಕೋರ್ಟ್ ಏನಿದೆ. ಈಗ ರಾಜ್ಯ ಸರ್ಕಾರ 56% ಮೀಸಲಾತಿ ಮಾಡಿ ಉಲ್ಲಂಘನೆ ಮಾಡಿಬಿಟ್ಟಿದೆ. ಹಾಗಾಗಿ ಇದು ಅಸಿಂಧು, ಇದನ್ನು ನಿಲ್ಲಿಸಬೇಕಂತ ಸುಪ್ರೀಂ ಕೋರ್ಟ್ಗೆ ಅವರು ಪಿಟಿಷನ್ ಹಾಕೊಂಡಿದ್ದಾರೆ. ಹೈಕೋರ್ಟ್ ಪಿಟಿಷನ್ ಹಾಕೊಂಡಿದ್ದಾರೆ. ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಆದ್ರೆ ನಿಮಗೆಲ್ಲ ಗೊತ್ತಿರಲಿ, ಮೀಸಲಾತಿಯನ್ನು ಇವತ್ತು ಹೆಚ್ಚಳ ಮಾಡಿಲ್ಲ ಅಂತಂದ್ರೆ ಈ ಸಮುದಾಯಗಳಿಗೆ ನ್ಯಾಯ ಇಲ್ಲ, ನ್ಯಾಯ ಸಿಕ್ಕಲ್ಲ. ಇದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ನಾವು ನೀವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ಎಸ್ಸಿಗಳಿಗೆ, ಎಸ್ಟಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟರು ಅನ್ನೋ ಕಾರಣಕ್ಕಾಗಿ ವಿಧಾನಸಭೆಯಲ್ಲಿ ಮೀಸಲಾತಿ ಇದೆ, ಪಾರ್ಲಿಮೆಂಟ್ ನಲ್ಲಿ ಮೀಸಲಾತಿ ಇದೆ. ಆದ್ರೆ OBCಗಳಿಗೆ ವಿಧಾನಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಮೀಸಲಾತಿಗೆ ಅವಕಾಶ ಇಲ್ಲ. ಇವತ್ತು ನೀವು ಒತ್ತಾಯ ಮಾಡಬೇಕಾಗಿರೋದು, ಈ ವಿಧಾನಸಭೆ, ಶಾಸನ ಸಭೆಗಳಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಮೀಸಲಾತಿ ಬೇಕು. ಆ ಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ನಾವು ಮಾಡಬೇಕಾಗಿದೆ. 5 ಬೇಡಿಕೆಗಳನ್ನು ನಿಮ್ಮ ಎದುರುಗಡೆ ಮಂಡಿಸಿದ್ದೀನಿ. ಒಂದು